ನಮಸ್ಕಾರ. ನನ್ನ ಹೆಸರು ಜಯರಾಜ್ ಅಂತ, ಹೊಸಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಮತ್ತು ರಾಮನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಮಾನ್ಯ ಸತೀಶ್ ಗೌಡರು ಚುನಾವಣೆ ನಿಂತಿದ್ದಾರೆ. ದಯವಿಟ್ಟು ಎಲ್ಲ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರುಗಳು ದಯವಿಟ್ಟು ಸತೀಶ್ ಗೌಡ್ರನ್ನ ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ಕೊಡ್ಬೇಕು. ಯಾಕೆಂದರೆ ಬೆನ್ಗಾಳಿ ಕುಟುಂಬ, ಈ ಬೆನ್ಗಾಳಿ ಕುಟುಂಬ ಅಂದರೆ BN ಬಚ್ಚೇಗೌಡರು ಇರ್ಬೋದು. ಅವರು ಪಶುಸಂಗೋಪನಾ ಮಂತ್ರಿ ಆದಾಗ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಈ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ. ಯಾಕೆಂದರೆ ಅವರು ಪಶುಸಂಗೋಪನಾ ಮಂತ್ರಿ ಆದಾಗ ಹಸುಗಳು, ಹೊಸ ತಳಿಯ ಹಸುಗಳನ್ನ ತಂದಿರ್ಬೋದು, ಪಶು ಸಾಕಾಣಿಕೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ಬೋದು. ಅದೇ ರೀತಿ ಹೊಸಕೋಟೆಯಲ್ಲಿ ಒಂದು ಚೀಲಿಂಗ್ ಸೆಂಟರ್ ಸುಮಾರು ಕೋಟ್ಯಾಂತರ ರೂಪಾಯಿ ಚೀಲಿಂಗ್ ಸೆಂಟ್ರು ಒಂದು 22 ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದು ಇರ್ಬೋದು. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡಿದಂಥದ್ದು BN ಬಚ್ಚೇಗೌಡರು ಒಳ್ಳೊಳ್ಳೆ ಹಾಲು ಉತ್ಪಾದಕರ ಸಂಘ ಕೆಲಸ ಮಾಡಿದ್ದಾರೆ. ಅವತ್ತು 30 ಡೈರಿ ಇದ್ದಿದ್ದು ಇವತ್ತು 210 ಡೈರಿ ಆಗಿದೆ ಬಚ್ಚೇಗೌಡರ ಒಂದು ಆಶೀರ್ವಾದದಿಂದ. ಅದೇ ರೀತಿ ಈಗ ಶಾಸಕರು ನಮ್ಮ ಶರತ್ ಬಚ್ಚೇಗೌಡರವರು ಒಂದು ಫೀಡ್ ಫ್ಯಾಕ್ಟ್ರಿ ಸುಮಾರು ಒಂದು 20 ಎಕರೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅವರು ಮಾತು ಕೊಟ್ಟಿದ್ದಾರೆ. ನಾನು ಒಳ್ಳೆ ಒಂದು ಫೀಡ್ ಫ್ಯಾಕ್ಟ್ರಿ ಒಂದು 20 ಎಕರೆಯಲ್ಲಿ ಜಾಗ ಗುರುತಿಸಿ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರ ಕುಟುಂಬದ ನಮ್ಮ ಸತೀಶ್ ಗೌಡರು ಒಂಥರ BDCC ಬ್ಯಾಂಕ್ನ ಸದಸ್ಯರು ಮತ್ತು ರೇಷ್ಮೆ ಬೆಳೆಗಾರರ ಅಧ್ಯಕ್ಷರು. ಇವರು ಅಷ್ಟೇ ಡೈರಿ ಎಲೆಕ್ಷನ್, ಡೈರಿ ಚುನಾವಣೆ ಅಲ್ಲ, ಡೈರಿನೇ ಅಲ್ಲ. ಅವ್ರ ಹತ್ರ ಯಾರೇ ಹೋಗಲಿ ಅವ್ರನ್ನ ಬರೀ ಕೈಯಲ್ಲಿ ವಾಪಸ್ ಕಳಿಸಿದ್ದಲ್ಲ. ಭಾಳ ಜನಗಳ ಹತ್ರ ಇರೋರು. ದಯವಿಟ್ಟು ಸತೀಶ್ ಗೌಡ್ರನ್ನ ತಾವೆಲ್ಲ ಗೆಲ್ಸ್ಕೊಡ್ಬೇಕು. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಚುನಾವಣೆ ಅಂದರೆ ಅಲ್ಲಿ ರಾಜಕೀಯ ಅಲ್ಲ. ಹಾಲು ಉತ್ಪಾದಕ ಸಹಕಾರ ಸಂಘ ಭಾಳ ಬಡವರಾಗಿರ್ತಾರೆ ಉತ್ಪಾದಕರು. ಆ ಡೈರಿಗೆ ಏನೇನು ಅಗತ್ಯ ಬೇಕು, ಆ ಡೈರಿಯಿಂದ ಸರ್ಕಾರದ ಏನು ಅನುದಾನಗಳು ಬರ್ತದೆ, ಒಂದು ಮಕ್ಕಳ ಪ್ರೋತ್ಸಾಹ ಧನ ಇರ್ಬೋದು, ಒಂದು ಕಟ್ಟಡ ನಿರ್ಮಾಣಕ್ಕೆ ಏನೇನೋ ಅನುಕೂಲ ಇರ್ಬೋದು, ಪ್ರತಿಯೊಂದೂ ಒಂದು ಪಕ್ಷಾತೀತವಾಗಿ 170 ಏನು ಡೈರಿಗಳು ಬರ್ತದೆ ಅಷ್ಟು ಡೈರಿಗಳಿಗೆ ಒಬ್ಬ ಒಳ್ಳೆ ವ್ಯಕ್ತಿನ ನಾವು ಬೆನ್ಗಾಳಿ ಕುಟುಂಬ ಕೊಟ್ಟಿದೆ, ಸತೀಶ್ ಗೌಡ್ರನ್ನ. ಅವ್ರು ನಾವು ಗೆಲ್ಲಿಸ್ಕೊಡೋಣ. ಸತೀಶ್ ಗೌಡ್ರು ಚುನಾವಣೆ ಅಂತನೇ ಅಲ್ಲ, ಒಂಥರ ಕರ್ಣ ಇದ್ದಂಗೆ, ಸರ್ವದಾನ ಮಾಡೋಂಥ ಕರ್ಣ. ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಸತೀಶ್ ಗೌಡ್ರು ಯಾವ ಥರ ಬಡವರು ನಿರ್ಗತಿಗೆ ಏನು ಸಹಾಯ ಮಾಡ್ತಾರಂತ. ಅಂತ ಒಳ್ಳೆ ವ್ಯಕ್ತಿ ಇವತ್ತು ಡೈರಿ ಸದಸ್ಯರಾಗಿ, ಡೈರಿ ಅಧ್ಯಕ್ಷರಾದರೆ ನಮ್ಮ ಡೈರಿಗಳಿಗೆ ಏನಾದರೂ ಅನಾನುಕೂಲ ಆದಾಗ ಖಂಡಿತವಾಗಿ ಪ್ರಾಮಾಣಿಕವಾಗಿ ನಮಗೆ ಸಹಾಯ ಮಾಡ್ತಾರೆ. ಡೈರಿಗಳ ಒಂದು ಏನು ಅನುದಾನಗಳನ್ನು, ಒಳ್ಳೊಳ್ಳೆ ಅನುದಾನಗಳನ್ನು ತರ್ತಾರೆ. ಅದ್ರ ಜೊತೆಯಲ್ಲಿ ಶರತ್ ಬಚ್ಚೇಗೌಡರು ಅವ್ರ ಜೊತೆಯಲ್ಲಿ ಇರ್ತಾರೆ. DV ಬೈರೇಗೌಡರ ಆಗಿರ್ಬೋದು, ಶೇಖರ್ ಗೌಡರ ಆಗಿರ್ಬೋದು, ಪ್ರತಿಯೊಬ್ಬರೂ ಇಡೀ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಏನು ಅವರು ಫಾಲೋವರ್ಸ್ ಎಲ್ಲರೂ ಅವ್ರ ಜೊತೆಯಲ್ಲಿ ಇರ್ತಾರೆ. ಹೊಸಕೋಟೆ ತಾಲೂಕಲ್ಲಿ ಎಷ್ಟು ಡೈರಿಗಳಿದೆ, ಒಳ್ಳೆ ಒಂದು ಅತ್ಯುತ್ತಮ ಒಬ್ಬ ನಾಯಕನ ನಾವು ಗೆಲ್ಲಿಸ್ದಂಗೆ ಆಗ್ತದೆ. ಚುನಾವಣೆ ಅಂದರೆ ಏನೋ ಒಂದು ಕಾಟಾಚಾರಕ್ಕೆ ಯಾರೋ ಒಬ್ಬರನ್ನ ಹಾಕಿ ಚುನಾವಣೆ ನಡೆಸಬೇಕು ಮತ್ತೆ ಅಂತ ಎಲ್ಲ ಒಂದು ಇದಿಟ್ಕೊಂಡಿರ್ತಾರೆ. ಆದರೆ ಸತೀಶ್ ಗೌಡರು ಖಂಡಿತವಾಗಿ ನಮಗೆ ಹಾಲು ಉತ್ಪಾದಕರ ಸಹಕಾರಗಳಿಗೆ ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ನಾಯಕ. ದಯವಿಟ್ಟು ಪಕ್ಷಾತೀತವಾಗಿ ತಾವೆಲ್ಲ ಒಳ್ಳೆ ಮನಸ್ಸಿಂದ ಪ್ರತಿಯೊಬ್ಬರು ಅವ್ರಿಗೆ ವೋಟ್ ಕೊಟ್ಟು ಅವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು. ಗೆಲ್ಲಿಸಿ ಅವ್ರಿಗೆ ಆ ಗೆಲುವಿನ ಒಂದು ಸಂಖ್ಯೆ ಹೆಂಗಿರಬೇಕು ಅಂದರೆ, ನನಗೆ ಇಷ್ಟು ಜನ ವೋಟ್ ಹಾಕಿದಾರ, ನಾನು ಯಾವುದೇ ಹಳ್ಳಿಯ ಒಂದು ಹಾಲು ಉತ್ಪಾದಕರ ಸಹಕಾರದವ್ರು ನಮ್ಮ ಹತ್ರ ಏನೇ ಬರಲಿ ನಾನು ಅವ್ರನ್ನ ವಾಪಸ್ ಕಳಿಸಬಾರ್ದು, ಪ್ರತಿಯೊಂದು ಡೈರಿಗೂ ನಾನು ಸಹಾಯ ಮಾಡಬೇಕು ಅಂತ ಅವ್ರಿಗೆ ಒಳ್ಳೆ ಮನಸ್ಸು ಬರಬೇಕು. ಆ ಥರ ನೀವು ಪಕ್ಷಾತೀತವಾಗಿ ಅವ್ರನ್ನ ವೋಟ್ ಹಾಕಿ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತ. ಇದೇ 25ನೇ ತಾರೀಕು ಭಾನುವಾರ ಬೆಂಗಳೂರಲ್ಲಿ ಚುನಾವಣೆ ನಡೆಯಲಿದೆ. ಸತೀಶ್ ಗೌಡರ ಕ್ರಮ ಸಂಖ್ಯೆ 2, ಅವರ ಗುರುತು ಆಟೋ. ದಯವಿಟ್ಟು ತಾವೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷಗಳು ನಮ್ಮ ಡೈರಿ ಚೆನ್ನಾಗಿರ್ಬೇಕು, ನಮ್ಮ ಗೋಮಾತೆ ಚೆನ್ನಾಗಿರ್ಬೇಕು, ನಮ್ಮ ಡೈರಿಗೆ ಏನೇನೋ ಅನುಕೂಲ ಆಗಬೇಕು ಅಂತ ತಾವೆಲ್ಲ ಒಳ್ಳೆ ಮನಸ್ಸಿಂದ ಆ ಗೋಮಾತೆ ಹೆಂಗೋ, ಆ ಗೋವು ಹೆಂಗೋ ಆ ಥರ ತಾವು ಆ ಗೋವು ಅಂತ ತಿಳ್ಕೊಂಡು ಸತೀಶ್ ಗೌಡ್ರನ್ನ, ಆ ಗೋವು ಹೆಂಗಿಷ್ಟು ಒಳ್ಳೆ ಒಂಥರ ದೇವರು ಆ ಥರ ತಿಳ್ಕೊಂಡು ತಾವೆಲ್ಲ ಸತೀಶ್ ಗೌಡ್ರಿಗೆ ವೋಟ್ ಹಾಕಿ ಕ್ರಮ ಸಂಖ್ಯೆ 2 ಆಟೋ ಗುರುತು ತಾವೆಲ್ಲ
ಎಲ್ಲ ಓಟ್ ಹಾಕಿ ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತ ಇದ್ದೇನೆ. ನಮಸ್ಕಾರ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.